ನಿನ್ನೆ ಸ್ಥಳೀಯರ ಮಾಹಿತಿ ಪ್ರಕಾರವಾಗಿ ಏನು ಮರವೂರು ಕೆಂಜಾರ್ ಬಳಿಯ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಪೊಲೀಸರು ಆಗ ತಾನೇ ಏನು ಮಾಜರ್ ಮಾಡ್ತಾಯಿದ್ರು. ಅಲ್ಲಿ ಗೋವುಗಳನ್ನು ಅವ್ಯಾತಕವಾಗಿ ಹತ್ಯೆ ಮಾಡಿ ಅದರ ಮಾಂಸವನ್ನು ಮಾಡಿ ಅಲ್ಲಿಂದ ಕೊಂಡೋಗುವಂಥ ಒಂದು ಬೃಹತ್ ಜಾಲದ ಬಗ್ಗೆ ಅಲ್ಲಿ ಒಂದು ಸಂಶಯ ಸಿಕ್ಕಿದೆ, ನಮಗೊಂದು ಸುಳಿವು ಸಿಕ್ಕಿದೆ. ಏನದು ಕೇದಿಗೆ ಒಂದು ಪೊದೆಗಳಲ್ಲಿ ಅಲ್ಲಲ್ಲಿ ಗೋವಿನ ರಕ್ತಗಳು, ಗೋವಿನ ತ್ಯಾಜ್ಯ, ಅದರ ಚರ್ಮವನ್ನು ಎಸೆದು ಏನು ತಿಂಗಳುಗಟ್ಟಲೆ ಆಗಿರುವಂತಹ ತ್ಯಾಜ್ಯಗಳ ಸ್ಮೆಲ್, ಏನು ಟನ್ಗೆ ಲಾರಿಗಟ್ಟಲೆ ಆಗ್ಬೋದು ಅದರ ತ್ಯಾಜ್ಯಗಳು, ಅಲ್ಲಲ್ಲಿ ರಕ್ತದ ಕುರುಹು ಅಥವಾ ಗೋವಿನ ಏನದು ಸಗಣಿಯ ಅಂತಹ ಕುರುಹು ಸಿಕ್ಕಿದೆ. ಇದರ ಬಗ್ಗೆ ನಿನ್ನೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು, ಬಚ್ಪೇಟ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ, ಸ್ಥಳೀಯರು ಬಂದಿದ್ದರು. ಸುಮಾರು 4-5 ಸ್ಥಳೀಯರು ಅದರ ಏನು ದನ ಕಳುವಾಗಿರೋ ಬಗ್ಗೆ ಕೂಡ ಇವತ್ತು ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ಕೂಡ, ದೂರನ್ನು ಕೂಡ ನೀಡಿದ್ದಾರೆ. ಇದೊಂದು ಭಾರತವೇ ಕಂಡು ಕೇಳಿರೋ ದೊಡ್ಡ ಮಟ್ಟದ ಒಂದು ಗೋ ಮಾಫಿಯಾ ಅಂತ ಹೇಳಿ, ಗೋ ಹತ್ಯೆ ಮಾಫಿಯಾ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಕೇಳಿದ್ರೆ ಇವಾಗ ನಿನ್ನೆ ನಡೆದದಲ್ಲ, ಅದು ಸುಮಾರು ತಿಂಗಳುಗಳಿಂದ ಕೂಡ ಅಲ್ಲಿ ನಡೀತಾ ಇದೆ. ಅಲ್ಲದೆ ಅದರ ಪಕ್ಕದಲ್ಲಿ ಕಪಿಲ ಗೋಶಾಲೆ ಇದೆ. ಕಪಿಲ ಗೋಶಾಲೆಯ 100 ಗೋವುಗಳು ಕೂಡ ಅಲ್ಲಿ ಕದ್ದು ಹತ್ಯೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ನ ಮಾತಾಡಿಸಿ ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು, ಈ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಬಂಧನ ಮಾಡಬೇಕು ಅಂತ ಕೂಡ ಆಗ್ರಹವನ್ನು ಮಾಡಿದ್ದೇವೆ. ಹಾಗಾಗಿ ಇದೊಂದು ದೊಡ್ಡ ಮಾಫಿಯಾ. ಏನದು ಭಾರತೀಯ ಗೋತಳಿಗಳು ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಭಾರತೀಯ ಗೋತಳಿಗಳನ್ನು ಹತ್ಯೆ ಮಾಡುವಂಥದ್ದು ನಡೀತಾ ಇದೆ ಮಾಂಸಕ್ಕೋಸ್ಕರ. ಹಾಗಾಗಿ ಇದು ಸರಿಯಲ್ಲ, ಇದನ್ನು ಬಲವಾಗಿ ಖಂಡನೆ ಮಾಡ್ತೇವೆ. ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ಠಾಣೆಯಲ್ಲಿ ನೀಡಿದ್ದೇವೆ. ಈಗಾಗಲೇ ನಾವು ಅದರ ಬಗ್ಗೆ ವಿಡಿಯೋಗಳನ್ನು ಮಾಧ್ಯಮ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ದೇನೆ. ಎಲ್ಲೂ ಹೋದರೂ ಕೂಡ ಎಷ್ಟು ಪೊದೆಗಳಿದೆ ಅಲ್ಲಲ್ಲಿ ಒಣಗಿದ ರಕ್ತದ ಕುರುಹು ಅಥವಾ ಅದರ ಸ್ಕಿನ್ ಚರ್ಮಗಳು, ದವಡೆಗಳು ಅಥವಾ ಅದರ ಕೊಳೆತಂತಹ ವಾಸನೆ. ಸುಮಾರು ಒಂದು 8-9 ನಾವು ಪೊದೆಗಳನ್ನು ಸರ್ಚ್ ಮಾಡಿದ್ದೇವೆ. ತಿಂಗಳುಗಟ್ಟಲೆಗಳಿಂದ ಅಲ್ಲಿ ಗೋಹತ್ಯೆ ಮಾಡ್ತಾ ಇರೋದು ಅಲ್ಲಿ ಕಂಡು ಬರ್ತಾ ಇದೆ. ಈಗ ಮುಂದೆ ಹೋರಾಟ ಒಂದು ವೇಳೆ ಖಂಡಿತವಾಗಿ ಇದರ ಬಗ್ಗೆ ಸ್ಥಳೀಯರು ಕೂಡ ಅಲ್ಲಿ ಸೇರಿದರು. ನಿನ್ನೆ ಸ್ಥಳೀಯರ ಕೂಡ ಸಭೆ ಕೂಡ ಆಗಿದೆ. ನಿನ್ನೆ ಯಾರೆಲ್ಲ ಗೋವುಗಳನ್ನು ಕಳೆದುಕೊಂಡಿದ್ದಾರೆ ಅವರು ಕೂಡ ಅಲ್ಲಿ ಠಾಣೆಯಲ್ಲಿ ದೂರುಗಳನ್ನು ನೀಡಿದ್ದಾರೆ. ಅಲ್ಲದೆ ಸೋಮವಾರದವರೆಗೆ ಗಡುವುಗಳನ್ನು ಕೂಡ ನೀಡಿದ್ದಾರೆ. ಒಂದು ವೇಳೆ ಸೋಮವಾರದ ಒಳಗಡೆ ಬಂಧನ ಆಗಿಲ್ಲ ಅಂದರೆ ಬೃಹತ್ ಪ್ರತಿಭಟನೆ ಯೋಜನೆ ಕೂಡ ಆಗಿದೆ.